ಮಾಧ್ಯಮಗಳ ಕುರಿತ ಜಂಟಿ ಸದನ ಸಮಿತಿ ರಚನೆ ಮಾಡಿದ್ದು ಮಾಧ್ಯಮಗಳ ನಿಯಂತ್ರಣ ಕಳ ಬದಲಾಗಿ ಕುಸಿದಿರುವಂತಹ ಮಾಧ್ಯಮಗಳ ಸುದ್ದಿ ಪ್ರಸಾರದ ಗುಣಮಟ್ಟ ಸುಧಾರಣೆ ಮಾಡೋಕೆ ಸಮಿತಿಯನ್ನ ರಚನೆ ಮಾಡಲಾಗಿದೆ ಅಂತ ಸ್ಪೀಕರ್ ಕೆಬಿ ಕೋಳಿವಾಡ್ ಸುದ್ದಿ ಟಿವಿಗೆ ಸ್ಪಷ್ಟಪಡಿಸಿದ್ದಾರೆ. ಅಲ್ಲದೆ ಜಂಟಿ ಸದನ ಸಮಿತಿಯಿಂದ ಬಿಜೆಪಿ ಹೊರಗುಳಿದಿರುವುದು ಕೇವಲ ರಾಜಕೀಯ ಲಾಭಕ್ಕೆ ಅಂತ ಕೋಳಿವಾಡ್ ಬಿಜೆಪಿ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಪವನ್ ಕೆಬಿ ಕೋಳಿವಾಡ್ ಅವರ ಜೊತೆ ನಡೆಸಿರುವಂತಹ ಚಿಟ್ ಚಾಟ್ ಇಲ್ಲಿದೆ ನೋಡಿ. ಕೆಲ ದಿನಗಳ ಹಿಂದಷ್ಟೇ ಮುಕ್ತಾಯವಾದಂತಹ ಬಜೆಟ್ ಅಧಿವೇಶನದಲ್ಲಿ ಮಾಧ್ಯಮಗಳ ಸುದ್ದಿ ಪ್ರಸಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಯಿತು. ಕೆಲವೊಂದಿಷ್ಟು ಜನ ಶಾಸಕರು ಮಾಧ್ಯಮಗಳ ನಡವಳಿಕೆಗಳ ಬಗ್ಗೆ ಒಂದು ಕಮಿಟಿಯನ್ನು ರಚನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹಿಸಿದ್ರಿಂದ ವಿಧಾನಸಭೆಯ ಸಭಾಧ್ಯಕ್ಷರಾಗಿರುವಂತಹ ಕೆಬಿ ಕೋಳಿವಾಡ್ ಅವರು ಒಂದು ಜಂಟಿ ಸದನ ಸಮಿತಿಯನ್ನ ರಚನೆ ಮಾಡಿದ್ದಾರೆ. ಆದರೆ ಆ ಸದನ ಸಮಿತಿಯಿಂದ ಈಗ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿದೆ. ಬನ್ನಿ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಸಭಾಧ್ಯಕ್ಷರಾಗಿರುವಂತಹ ಕೆಬಿ ಕೋಳಿವಾಡ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಪ್ರಜಾಪ್ರಭುತ್ವದ ಅಂಗ ಅಂತ ಕರೆಯಲ್ಪಡುವಂತಹ ಈ ಒಂದು ಮಾಧ್ಯಮಗಳ ಮೇಲೆ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಒಂದು ಕಮಿಟಿ ಅವಶ್ಯಕತೆ ಇತ್ತ ಅಂತ? ಮಾಧ್ಯಮಗಳ ಮೇಲೆ ನಿಯಂತ್ರಣ ಮಾಡಬೇಕು ಅಂತಕ್ಕಂಥ ಉದ್ದೇಶ ಯಾರೂ ಇಲ್ಲ. ಆದರೆ ಆಗ್ತಕ್ಕಂಥ ಗುಣಮಟ್ಟವನ್ನು ವೃದ್ಧಿಸಬೇಕು. ಗುಣ ಭಾಳ ಮಟ್ಟ ಕಡಿಮೆ ಆಗ್ತಾ ಇದೆ. ಆ ಉದ್ದೇಶದಿಂದ ಎಲ್ಲ ಶಾಸಕರು ಕೂಡ ಮಾತಾಡಿದ್ದಾರೆ ಹೊರತಾಗಿ ಇದ್ರ ಮೇಲೆ ನಿಯಂತ್ರಣ ಹೇರಬೇಕು ಅಂತ ಯಾರೂ ಹೇಳಿಲ್ಲ. ಆ ಕಮಿಟಿ ರಚನೆ ಮಾಡಿದ್ದು ಸಹಿತ ಈ ಕಮಿಟಿ ಈ ಮಾಧ್ಯಮಗಳು ಕೂಡ ಚರ್ಚೆ ಮಾಡಲಿ, ಒಬ್ರಿಗೊಬ್ರು ಚರ್ಚೆ ಮಾಡಿಕೊಂಡು ಆಗಿರ್ತಕ್ಕಂಥ ತಪ್ಪುಗಳನ್ನು ತಿದ್ದುಕೊಳ್ತಕ್ಕಂಥ, ಗುಣಮಟ್ಟವನ್ನು ಹೆಚ್ಚಿಸ್ತಕ್ಕಂಥ ಒಂದು ವಿಚಾರ ಮಾಡಲಿ ಅಂತ. ಸರ್, ಪ್ರಮುಖವಾಗಿ ಇಲ್ಲಿ ಕಮಿಟಿಯನ್ನು ರಚನೆ ಮಾಡಿದ್ರಿ. ಒಕ್ಕೊರಲಿನ ಒತ್ತಾಯ ಕೇಳಿ ಬಂತು ಕಮಿಟಿ ರಚನೆ ಮಾಡಬೇಕು ಅಂತ ಎಲ್ಲರೂ ಕೂಡ. ಆದರೆ ಈಗ ಬಿಜೆಪಿಯವರು ಆ ಕಮಿಟಿಯನ್ನು ಬಹಿಷ್ಕಾರ ಮಾಡಿದ್ದಾರೆ. ಮೇಲ್ಮನೆಯಲ್ಲಿ ಈಶ್ವರಪ್ಪನವರು ಯಾರು ಕೂಡ ನಮ್ಮನ್ನು ಯಾರನ್ನು ಕರಿಬೇಡಿ ಕಮಿಟಿಗೆ ಅಂತ ಹೇಳ್ತಿದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಕೂಡ ಹೇಳಿದ್ದಾರೆ. ಈಗ ಬಿಜೆಪಿ ಹೊರಗುಳಿದೆ. ಈಗ ಕಾಂಗ್ರೆಸ್ನವ್ರನ್ನಷ್ಟೇ ಇಟ್ಕೊಂಡು ಯಾವ ರೀತಿ ಕಮಿಟಿ ರಚನೆ ಮಾಡ್ತಿರ್ತಾವೆ ಹೇಳಿ. ಆ ಕಮಿಟಿ ರಚನೆ ಮಾಡೋ ಮುಂದೆ ಶಾಸಕರೆಲ್ಲರೂ ಮಾತಾಡೋ ಮುಂದೆ, ಬಿ ಜೆ ಪಿ ಶಾಸಕರು ಮಾತಾಡೋ ಮುಂದೆ ಯಾರೊಬ್ಬರು ಚಕಾರ ಎತ್ತಿಲ್ಲ. ಜಗದೀಶ್ ಶೆಟ್ಟರು ಸತತವಾಗಿ 4 ಗಂಟೆಗಳ ಕಾಲ ಸದನದಲ್ಲೇ ಕೂತಿದ್ರು, ಕೇಳಿದರು. ರಚನೆ ಮಾಡಬಾರ್ರಿ ಅಂತ ಅವರೇನು ಹೇಳಲಿಲ್ಲ. ಹೇಳಿದ್ರ ಪೈಕಿ ಒಂದು ಸ್ವಲ್ಪ ಧ್ವನಿ ಎತ್ತಿದೆವು ನಮ್ಮ ರಾಯರೆಡ್ಡಿ ಬಿಟ್ಟರೆ ಎಲ್ಲರೂ ಒಮ್ಮತದಿಂದ ಸುಮ್ಮನೆ ಕುಂತಿತ್ತು. ಇದು ಆಫ್ಟರ್ ಥಾಟ್ ಮಾಡೋಕ್ಕಂದ್ರೆ ಇದು ಪೊಲಿಟಿಕಲ್ ಮೋಟಿವ್ ಅಷ್ಟೇ ಹೊರತಾಗಿ ಬೇರೆ ಅವ್ರ ಉದ್ದೇಶ ರಾಜಕೀಯದಿಂದ ನಾವು ಮಾಧ್ಯಮಗಳ ಜೊತೆಗಿದ್ದೇವೆ ಅಂತ ಹೇಳಿಕೊಳಕ್ಕೆ, ನಿಮ್ಮ ಮಾಧ್ಯಮಗಳ ಲಾಭ ತೊಗೋಬೇಕು, ನಾವು ಅವ್ರಿಗೆ ಬೆಂಬಲ ಕೊಟ್ಟೇವೆ ಅಂತ ತೋರಿಸ್ಕೊಳ್ಳೋಕೆ ಶೆಟ್ಟರು ಅದನ್ನು ಮಾತಾಡ್ತಾ ಇದ್ದಾರೆ ಹೊರತಾಗಿ ಇದು ಒಳ್ಳೆಯ ಉದ್ದೇಶ ಅಲ್ಲ. ನಾವು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಎಲ್ಲ ಮಾಧ್ಯಮಗಳು ಮತ್ತು ಶಾಸಕ ಮಿತ್ರರು ಎಲ್ಲರೂ ಕೂಡಿಕೊಂಡು ಒಂದು ವಿಚಾರವನ್ನು ಮಾಡಿ ಚರ್ಚೆ ಮಾಡಿ ಈ ಒಂದು ಸಮಸ್ಯೆ ಬಗೆಹರಿಸಬೇಕು ಅಂತಕ್ಕಂಥದ್ದೇ ಉದ್ದೇಶ. ಚರ್ಚೆ ನಡೆದಾಗ ಏನು ಗೊತ್ತಿಲ್ಲ, ಎಲ್ಲರಿಗೂ ಮಾತಾಡಿದ್ದಾರೆ. ಬಿ ಜೆ ಪಿ ಅವರು ಮಾತಾಡಿದ್ದಾರೆ. ಅವರು ಎಲ್ಲರಿಗಿಂತ ಹೆಚ್ಚು ಬಿ ಜೆ ಪಿಯವರೇ ಮಾತಾಡಿದ್ದಾರೆ. ಕಾಗಿ ಮತ್ತು ಶ್ರೀನು ಗೌಡ ಮತ್ತು ಅವರೆಲ್ಲ ಒಪ್ಪಿಗೆ ಮಾಡಿಕೊಳ್ಳೋದು, ಅವರ ಒತ್ತಾಯ ಮಾಡಿ ಕಮಿಟಿ ಮಾಡ್ರಿ ಅಂದಿದ್ರು. ಈಗ ರಾಜಕೀಯವಾಗಿ ಅವರು ಶೆಟ್ಟರ್ ಹಂಗೆ ಹೇಳ್ತಾರೆ ಹೊರತಾಗಿ ಶೆಟ್ಟರ್ ಹೇಳಿಕೆಗೆ ಅಷ್ಟು ಮಹತ್ವ ಬರಲಿಕ್ಕಿಲ್ಲ. ಈಗ ರಾಯರೆಡ್ಡಿ ಅವರು ಕೂಡ ನಿಮ್ಗೆ ಪತ್ರ ಬರೆದು ಅದನ್ನೇ ತಿಳಿಸಿದ್ದಾರೆ. ರಮೇಶ್ ಕುಮಾರ್ ಅವರು ಕೂಡ ಹೇಳಿದ್ದಾರೆ, ನೀವು ಮಾಧ್ಯಮದ ಮಿತ್ರರನ್ನ ಅಥವಾ ಮಾಧ್ಯಮಗಳ ಮುಖ್ಯಸ್ಥರನ್ನ ಕರೆದು ಮಾತಾಡಿ ಒಂದು ಸೌಹಾರ್ದಯುತವಾಗಿ ಚಹಾ ಕೂಟವನ್ನು ಏರ್ಪಡಿಸಿ ಅಂತ ಹೇಳಿದ್ದಾರೆ. ಅದನ್ನೇ ಬರೆದಿದ್ದಾರೆ. ಅದನ್ನು ಅವರೇ ಮಾಡಿಬಿಡಲಿ, ಅವ್ರಿಗೆ ಜವಾಬ್ದಾರಿ ಕೊಡ್ತೀವಿ. ಆ ಕಮಿಟಿ ಮಾಡೋದು ಹಿಂಗೆ ಮಾಡ್ರಿ, ನಿಯಂತ್ರಣ ಹಾಕ್ರಿ ಅಂತ ನಾವು ಅವ್ರಿಗೆ ಹೇಳಿಲ್ಲ. ಇನ್ನು ಕಾಂಪ್ರಮೈಸ್ ಮಾಡ್ಬೋದಲ್ಲ, ಕರೆದು ಮಾತಾಡ್ಬೋದಲ್ಲ, ಕಮಿಟಿಯವರು ಕರೆದು ಮಾತಾಡ್ಬೋದು. ಬೇಡ ಚರ್ಚೆ ಮಾಡಿಕೊಂಡು ನಾನು ಮೇಲ್ಮನೆ ಚೇರ್ಮನ್ರು ಕೂಡಿಕೊಂಡು ಈ ಕಮಿಟಿ ಸದಸ್ಯರನ್ನು ಕರೆದು ಮಾಧ್ಯಮದ ಮಿತ್ರರನ್ನು ಕರೆದು ಇದು ಮುಂದೆ ಯಾವುದೇ ನಿಯಂತ್ರಣ ಇಲ್ಲದೆ ಸ್ವಯಂ ನಿಯಂತ್ರಣ ನಮ್ಮಷ್ಟಕ್ಕೆ ನಾವೇ ಮಾಡ್ಕೊಳ್ಳೋ ರೀತಿಯೊಳಗೆ ಬಗೆಹರಿಸಬಹುದಲ್ಲ. ಧನ್ಯವಾದ ಸರ್. ಇದು ಸಭಾಧ್ಯಕ್ಷರಾಗಿರುವಂಥ ಕೆಬಿ ಕೋಳಿವಾಡ್ ಅವರ ಮಾತು. ಈ ಒಂದು ಕಮಿಟಿ ವಿಚಾರದಲ್ಲಿ ಮಾಧ್ಯಮಗಳಿಗೆ ನಿಯಂತ್ರಣ ಹೇರುವಂಥ ಉದ್ದೇಶ ಯಾರಿಗೂ ಇಲ್ಲ. ಎಲ್ಲ ಸದಸ್ಯರ ಅಭಿಪ್ರಾಯವನ್ನು ಪರಿಗಣಿಸಿ ಈ ಕಮಿಟಿಯನ್ನು ರಚನೆ ಮಾಡಿದ್ದೀವಿ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಅಲ್ಲದೆ ಬಿಜೆಪಿ ಈ ಒಂದು ಕಮಿಟಿಯಿಂದ ಹೊರಗುಳ್ತಾ ಇರುವಂಥದ್ದು ಇದು ರಾಜಕೀಯ ಲಾಭಕ್ಕೋಸ್ಕರ ಅನ್ನುವಂಥ ಮಾತನ್ನು ಕೂಡ ಕೆಬಿ ಕೋಳಿವಾಡ್ ಅವರು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಯೋಗಿ ಜೊತೆ ಪವನ್, ಸುದ್ದಿ ಟಿವಿ, ಬೆಂಗಳೂರು.